ಹಾಗಾದ್ರೆ ದೇಶದಲ್ಲಿ ದುಬಾರಿ ಆಗುತ್ತಾ ಪೆಟ್ರೋಲ್ ಡೀಸೆಲ್? ಪ್ರಧಾನಿ ಮೋದಿ ಮೆಸೇಜ್ ಹಿಂದೊಂದು ಸೀಕ್ರೆಟ್ ಏನಾದ್ರೂ ಅಡಗಿದ್ಯಾ? ಜಾಗತಿಕ ಮಟ್ಟದಲ್ಲಿ ಏಕಾಏಕಿ ಕಚ್ಚಾ ತೈಲದ ದರ ಜಿಗಿತ ಕಂಡಿದೆ. 1 ಬ್ಯಾರೆಲ್ ಕಚ್ಚಾ ತೈಲ ದರದಲ್ಲಿ $56 ಏರಿಕೆ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೂ ಮುನ್ನ $70 ಇದ್ದಂತ ಕಚ್ಚಾ ತೈಲದ ಬೆಲೆ ಈಗ ಜಾಗತಿಕ ಮಟ್ಟದಲ್ಲಿ $126ಗೆ ಏರಿಕೆ ಆಗಿದೆ. ಹಾಗಾಗಿ ಭಾರತದಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರೂ ಏರಿಕೆ ಆಗುತ್ತಾ? ಮೋದಿ ಅದಕ್ಕಾಗಿ ಭಾರತೀಯ ಜನತೆಯನ್ನ ತಯಾರು ಮಾಡಿದ್ದಾರಾ? ಈಗ ಒಂದೇ ಸಲ ಏರಿಕೆ ಮಾಡಿದ್ರೆ ಶಾಕ್ ಎದುರಾಗುತ್ತೆ. ಈಗ ಮೊದಲೇ ಹೇಳಿದ್ರೆ ಮೆಂಟಲಿ ಸ್ವಲ್ಪ ಪ್ರಿಪೇರ್ ಆಗಿರ್ತಾರೆ. ಈ ಹಿಂದೆ ವಾಣಿಜ್ಯ ಸಿಲಿಂಡರ್ನ ಬೆಲೆ $900 ಅಷ್ಟು ಏರಿಕೆ ಮಾಡಿದ್ರು. ಈಗ ಪ್ರಧಾನಿ ಮೋದಿ ಅವರು ಅದರ ಬೆನ್ನಲ್ಲೇ ಈ ಮಾತನ್ನ ಹೇಳ್ತಾ ಇರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಬಹುದಾ ಅನ್ನುವಂತಹ ಸಂದೇಹ ಈಗ ಉಂಟಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಮೋದಿ ಹೇಳಿರುವಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರೂ ಏರಿಕೆ ಆಗುತ್ತಾ? ಪರೋಕ್ಷವಾಗಿ ದೇಶದ ಜನರಿಗೆ ಈ ಮೆಸೇಜ್ ಅನ್ನ ಪಾಸ್ ಮಾಡಿದ್ರ ಮೋದಿ ಅಂತ? ಹೌದು ನಯನ, ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶುರುವಾಗಿ 3 ತಿಂಗಳಿಗಿಂತ ಹೆಚ್ಚು ಕಾಲ ಆಯ್ತು. ಸದ್ಯಕ್ಕೆ ಈ ಯುದ್ಧ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಸೇರಿದಂತೆ ಕಚ್ಚಾ ತೈಲಗಳು ಆಮದಾಗುವಂತಹ ಮಾರ್ಗ ಹಾರ್ಮುಜ್ ಜಲಸಂಧಿ ಏನಿದೆ, ಈ ಪ್ರದೇಶದಲ್ಲೂ ಕೂಡ ಇನ್ನೂ ಬಿಕ್ಕಟ್ಟು ಮುಂದುವರೆದಿರುವಂತದ್ದು. ಹೀಗಾಗಿ ಭಾರತಕ್ಕೆ ಬರಬೇಕಾಗಿರುವಂತಹ ನಿಗದಿತ ಹಡಗುಗಳು ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಕೆಲವೊಂದು ಹಡಗುಗಳು ಮಾತ್ರ ಸೀಮಿತ ಪ್ರಮಾಣದಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಭಾರತದಲ್ಲೂ ಕೂಡ ಕಚ್ಚಾ ತೈಲ ಕೊರತೆ ಉಂಟಾಗುವಂತ ಸಾಧ್ಯತೆಗಳು ಕೂಡ ಭವಿಷ್ಯದಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಸೇರಿದಂತೆ ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆಯನ್ನ ಮಿತಿಗೊಳಿಸುವಂತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರುವಂತದ್ದು. ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ನಂತಹ ಉತ್ಪನ್ನಗಳು ಭಾರತ ಹೆಚ್ಚಿನ ಅವಲಂಬನೆಯನ್ನ ಮಾಡಿರುವಂತದ್ದು. ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಡೀಸೆಲ್ ನ ಬೆಲೆ, ಕಚ್ಚಾ ತೈಲದ ಬೆಲೆ ಏನಿದೆ ಅದು ಕೂಡ ಬ್ಯಾರಲ್ ನ ಬೆಲೆಯಲ್ಲಿ ಏರಿಕೆಯಾಗಿರುವಂತದ್ದು. ಈ ಹಿಂದೆ ಯುದ್ಧ ಶುರುವಾಗೋಕ್ಕಿಂತ ಮುಂಚೆ $76 ಇದ್ದಂತಹ ಬೆಲೆ ಈಗ $155 ಆಗಿರುವಂತದ್ದು. ಸೊ ಹೀಗಾಗಿ ಹೆಚ್ಚಿನ ಮೊತ್ತವನ್ನ ಕೊಟ್ಟು ಕಚ್ಚಾ ತೈಲವನ್ನ ಖರೀದಿ ಮಾಡಬೇಕಾಗಿರುವಂತದ್ದು. ಇದರಿಂದ ಭಾರತದಲ್ಲಿ ದೊಡ್ಡ ಮಟ್ಟದ ಬೆಲೆ ಏರಿಕೆಗಳು ಆಗ್ತಾ ಇರುವಂತದ್ದು, ಸರ್ಕಾರಕ್ಕೂ ಕೂಡ ಹೊರೆ ಆಗ್ತಾ ಇರುವಂತದ್ದು. ಹೀಗಾಗಿ ಕಚ್ಚಾ ತೈಲವನ್ನ ಕಡಿಮೆ ಮಿತಿಗೊಳಿಸಿದ್ರೆ ಅದರಿಂದ ದೇಶದ ಆರ್ಥಿಕತೆಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ನರೇಂದ್ರ ಮೋದಿ ಅವರ ಲೆಕ್ಕಾಚಾರ. ಸೊ ಹೀಗಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಕೆ ಮಾಡಬೇಕು, ಸಾಧ್ಯವಾದ್ರೆ ಮನೆಯಿಂದ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿರುವಂತದ್ದು. ಇನ್ನು ಡಾಲರ್ ನಲ್ಲಿ ಚಿನ್ನವನ್ನ ಕೂಡ ಖರೀದಿ ಮಾಡುವಂತಹ ದೃಷ್ಟಿಯಿಂದ ಚಿನ್ನದ ಖರೀದಿಯನ್ನು ಕೂಡ ಕಡಿಮೆಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಮನವಿ ಮಾಡಿದ್ದಾರೆ. ನಯನ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗಾದ್ರೆ ಮೋದಿ ಅವರ ಮಾತಿನ ಉದ್ದೇಶ ಏನಿರಬಹುದು? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದ್ರೆ ಆಬ್ವಿಯಸ್ಲಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೇ ಆಗುತ್ತೆ. ಹಾಗಾದ್ರೆ ಮೋದಿ ಮಾತಿನ ಉದ್ದೇಶ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ, ಭಾರತದ ಮೇಲೆ ಪಶ್ಚಿಮ ಏಷ್ಯಾ ಯುದ್ಧದ ಪರಿಣಾಮ ಕಡಿಮೆ ಮಾಡೋದಾಗಿರಬಹುದು ಒಂದು ಪಾಯಿಂಟ್. ಇನ್ನೊಂದು, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ಅದನ್ನು ತಗ್ಗಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಈ ಕ್ರಮವನ್ನ ಕೈಗೊಳ್ಳಬೇಕು. ಇನ್ನು ಭಾರತ ತನ್ನ ಅಗತ್ಯದ ಬಹುಪಾಲು ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಹಾಗಾಗಿ ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಬೆಲೆ ಏರಿಕೆ ಆದರೆ ಭಾರತಕ್ಕೆ ಅದರಿಂದ ದೊಡ್ಡ ಹೊರೆ ಬೀಳುತ್ತೆ. ಹಾಗಾಗಿ ಭಾರತೀಯರು ಏನು ಕಚ್ಚಾ ತೈಲವನ್ನ ಬಳಕೆ ಮಾಡ್ತಾ ಇದ್ದಾರೆ ಅದನ್ನ ಕಡಿಮೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಮೋದಿ ಈ ಮಾತನ್ನ ಹೇಳಿರ್ಬೋದು ಅಂತ ಈಗ ಚರ್ಚೆಗಳು ಶುರುವಾಗಿದೆ. ಇನ್ನು ವಿದೇಶಿ ವಿನಿಮಯ ಸಂಗ್ರಹ ಉಳಿಸೋದು ಕೂಡ ಮೋದಿ ಮಾತಿನ ಉದ್ದೇಶ ಆಗಿದೆ. ಅಂದ್ರೆ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಏನೆಲ್ಲ ವಿನಿಮಯ ಆಗುತ್ತೆ, ಆ ದೇಶದಿಂದ ನಮ್ಮ ದೇಶಕ್ಕೆ ಏನೆಲ್ಲ ವಿನಿಮಯ ಆಗುತ್ತೆ, ಅದನ್ನ ಕಡಿಮೆ ಮಾಡೋದು ಕೂಡ ಮೋದಿ ಮಾತಿನ ಉದ್ದೇಶ ಆಗಿರಬಹುದು. ಇನ್ನು ಪೆಟ್ರೋಲಿಯಂ ಉತ್ಪನ್ನ, ಚಿನ್ನ, ಅಡುಗೆ ಎಣ್ಣೆ ದೊಡ್ಡ ಪ್ರಮಾಣದಲ್ಲಿ ಆಮದಾಗುತ್ತೆ ನಮ್ಮ ದೇಶಕ್ಕೆ. ಯಾಕಂದ್ರೆ ಇದೆಲ್ಲವನ್ನ ಕೂಡ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದು ಕಡಿಮೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನಂತೂ ಬಹಳ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಇದರ ಆಮದು ಹೆಚ್ಚಾಗುತ್ತೆ. ಇನ್ನು ಜನರು ಕಡಿಮೆ ಇಂಧನವನ್ನ ಬಳಸಿದ್ರೆ ತೈಲ ಆಮದು ಕೂಡ ಕಡಿಮೆ ಆಗಬಹುದು. ಇನ್ನು ಜನರು ಕಡಿಮೆ ಇಂಧನವನ್ನ ಬಳಸಿದ್ರೆ ತೈಲ ಆಮದು ಕಡಿಮೆ ಆಗುತ್ತೆ. ಇನ್ನು ಚಿನ್ನವನ್ನ ಖರೀದಿ ಕಡಿಮೆ ಮಾಡಿದ್ರೆ ಡಾಲರ್ನ ಹೊರ ಹೋಗೋದು ಕೂಡ ಕಡಿಮೆಯಾಗುತ್ತೆ ಅನ್ನುವಂತಹ ಉದ್ದೇಶ ಮೋದಿ ಮಾತಿನ ಹಿಂದೆ ಅಡಗಿರಬಹುದು. ಇನ್ನು ಇದರಿಂದ ಭಾರತದ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಕಡಿಮೆಯಾಗುತ್ತೆ. ಈಗ ಚಿನ್ನವನ್ನ ಖರೀದಿ ಕಡಿಮೆ ಮಾಡಿದ್ರೆ ನಾವು ಭಾರತದ ಮೇಲೆ ವಿದೇಶಿ ವಿನಿಮಯದ ಒತ್ತಡ ಕಡಿಮೆಯಾಗುತ್ತೆ. ಇನ್ನು ಅನಗತ್ಯ ಬಳಕೆಯಿಂದ ತೈಲ ಒತ್ತಡ ಸೃಷ್ಟಿಯಾಗಿ ಪೆಟ್ರೋಲಿಯಂ ಬೆಲೆ ಹೆಚ್ಚಲಿದೆ.
ಇನ್ನು ಸಾರಿಗೆ ವೆಚ್ಚ, ಆಹಾರ, ವಸ್ತುಗಳ ಸೇವೆಗಳ ಬೆಲೆಗಳು ಕೂಡ ಹೆಚ್ಚಾಗಬಹುದು. ಖಂಡಿತ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಹಾಗಾಗಿ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ, ಆಹಾರ ಮತ್ತು ವಸ್ತುಗಳು ಸೇವೆಗಳ ಬೆಲೆ ಕೂಡ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ಇನ್ನು ಕೋವಿಡ್ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ನಿಂದ ಇಂಧನ ಬಳಕೆ ತಗ್ಗಿತ್ತು ದೇಶದಲ್ಲಿ. ಈಗ ಅದೇ ಮಾದರಿಯನ್ನು ಅನುಸರಿಸಿದ್ರೆ ಈಗಲೂ ಕೂಡ ಇಂಧನದ ಮೇಲೆ ಅವಲಂಬನೆ ಆಗ್ತಾ ಇರೋದನ್ನು ನಾವು ತಗ್ಗಿಸಬಹುದು ಅನ್ನುವ ನಿಟ್ಟಿನಲ್ಲಿ ಮೋದಿ ಈ ಮಾತನ್ನ ಹೇಳಿದ್ದಾರೆ. ಇನ್ನು ವರ್ಕ್ ಫ್ರಮ್ ಹೋಮ್ ಹೆಚ್ಚಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ಬೋದು. ಅದೇ ನಾವು ಹೇಳಿರೋ ಹಾಗೆ ಪೆಟ್ರೋಲ್ ಡೀಸೆಲ್ ಅಂದ್ರೆ ಇವಾಗ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಹೋಗಬೇಕಾದ್ರೆ ಆಬ್ವಿಯಸ್ಲಿ ಗಾಡಿಗಳನ್ನು ಯೂಸ್ ಮಾಡ್ತಾರೆ, ಅಥವಾ ಸಾರಿಗೆ ಮೇಲೆ ಅವಲಂಬನೆ ಆಗ್ತೀವಿ. ನಾವು ಹೋಗೋದು ಬರೋದು ಕಡಿಮೆ ಆದಾಗ ಇಂಧನ ಬಳಕೆ ಕೂಡ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತ ಪ್ರಧಾನಿ ಮೋದಿಯವರು ಹೇಳಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ.